ಬಂಧುಗಳೇ, ಈ ವಾಯುತತ್ವದ ಬಗ್ಗೆ ಇಷ್ಟು ವಿವರವಾಗಿ ಯಾಕೆ ಹೇಳಿದೆ ಅಂದರೆ, ಇದಕ್ಕೆ ಪ್ರಾಣವಾಯು ಅಂತ ಕರೀತಾರೆ. ಆಕ್ಸಿಜನ್ಗೆ ಪ್ರಾಣವಾಯು. ಗಾಳಿ ಒಂದೇ, ಗಾಳಿ ಒಂದೇ. ಗಾಳಿಲೇನಾದರೂ 2-3 ಗಾಳಿ ಇದಾವ? ಇಲ್ಲ. ಅಗ್ನಿನಲ್ಲಿ ಇನ್ನೂ ಬೇಕಾದರೆ 5 ಅಗ್ನಿ ಹೇಳ್ಬಿಡ್ಬೋದು. ಅದು ಅಗ್ನಿ ತತ್ವ ಬಂದಾಗ ಹೇಳ್ತೀನಿ. ಗಾಳಿಯಲ್ಲಿ ಮಾತ್ರ ಕಲ್ಯಾಣದ ಗಾಳಿ ಬೇರೆ, ಬೀದರ್ ಗಾಳಿ ಬೇರೆ, ಭಾಲ್ಕಿ ಗಾಳಿ ಬೇರೆ, ಕಲಬುರಗಿ ಗಾಳಿ ಬೇರೆ ಅಂತ ಇದು ಏನಾದರೂ ವಿಭಾಗ ಮಾಡೋಕ್ಕೆ ಬರ್ತಾ ಇಲ್ಲ. ಆದರೆ ಈ ವಾಯುಮಂಡಲದಲ್ಲಿ, ಈ ವಾಯುಮಂಡಲವನ್ನು ಇನ್ನೊಂದು ಶಬ್ದದಿಂದ ಕರೀತಾರೆ. ಒಟ್ಟು ಈ ಗಾಳಿ, ನೀರು, ಪರಿಸರ, ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ. ಏನಂತಾರೆ ಹೇಳಿ ನೋಡೋಣ? ವೆದರ್. ವೆದರ್, ವಾತಾವರಣ. ವೆದರ್ ಅಂದರೆ ವಾತಾವರಣ. ಈ ವಾತಾವರಣಕ್ಕನುಸಾರವಾಗಿ ವಲಯಗಳು ಅಂತ 5 ವಲಯಗಳನ್ನಾಗಿ ಮಾಡ್ತಾರೆ. ಶೀತ ವಲಯ, ಶೀತ ವಲಯ, ಅತಿ ಶೀತ ವಲಯ, ಶೀತ, ಅತಿ ಶೀತ, ಉಷ್ಣ, ಅತಿ ಉಷ್ಣ, ಸಮಶೀತೋಷ್ಣ. ಹೌದಾ? 5 ಭಾಗ ಮಾಡ್ತಾ ಇರ್ತಾನೆ. ಶೀತವಲಯ, ಅತಿ ಶೀತವಲಯ, ಉಷ್ಣವಲಯ, ಅತಿ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯ. ಹಾಗೆ ನಮ್ಮ ಶರೀರದಲ್ಲಿ ಉಂಟಾಗ್ತಕ್ಕಂತಹ ವ್ಯತ್ಯಾಸಕ್ಕನುಸಾರವಾಗಿ ಪ್ರಾಣಗಳನ್ನು ದಶವಾಯುಗಳನ್ನಾಗಿ ವಿಭಾಗಿಸಿದ್ದಾರೆ. ಪಂಚಪ್ರಾಣಗಳು ಪ್ಲಸ್ ಪಂಚ ಉಪಪ್ರಾಣಗಳು. ಪಂಚಪ್ರಾಣಗಳು ಮತ್ತು ಪಂಚ ಉಪಪ್ರಾಣಗಳು. ಪಂಚಪ್ರಾಣಗಳು ಯಾವ್ಯಾವುದು? ನಿಮ್ಮ ಕಡೆ ಬಳಸ್ತೀರಲ್ವ? ಏನಾದ್ರು ತಿನ್ನೋ ವಸ್ತು ಇದ್ದರೆ, ನನಗಿದು ಕಂಡ್ರೆ ಪಂಚಪ್ರಾಣ, ನನಗೆ ಕಂಡ್ರೆ ಪಂಚಪ್ರಾಣ. ನಿಜನಾ? ನಿಮ್ಮ ಕಡೆ ಬಳಸ್ತೀರಲ್ವ? ಈ ಕಾಲೇಜ್ ಹುಡುಗಿರು ಸುಮ್ಮನೆ ಸುಳ್ಳು ಹೇಳ್ತಿರ್ತಾರೆ. ನಿನ್ನ ಕಂಡ್ರೆ ನನ್ನ ಪಂಚಪ್ರಾಣ. ಸುಳ್ಳೇ ಅದು. ಅವಾಗ ಗೊತ್ತಾಗುತ್ತೆ, ಆಮೇಲೆ ಗೊತ್ತಾಗುತ್ತೆ ಯಾವ ಪ್ರಾಣ ಅಂತ ಹೇಳಿ. ಅರ್ಥ ಆಯ್ತಲ್ಲ? ಒಟ್ಟು ಹೇಳ್ತಿರ್ತಾರೆ ಪಂಚಪ್ರಾಣ ಪಂಚಪ್ರಾಣ ಅಂತ ಹೇಳ್ತಿರ್ತಾರೆ. ಇಲ್ಲಿ ನಾವು ತಿಳ್ಕೋಬೇಕು, ಪಂಚಪ್ರಾಣ ಅಂತ ಹೇಗೆ ಬಳಸ್ತಾರೆ ಅಂದರೆ, ಅತ್ಯಂತ ಇಷ್ಟವಾದ, ಅತ್ಯಂತ ಪ್ರಿಯವಾದ ವಸ್ತುವಿಗೋ, ತಿನಿಸಿಗೋ, ವ್ಯಕ್ತಿಗೋ ಹಿಂಗೆ ಬಳಸ್ತಿರ್ತಾರೆ. ಗೊತ್ತಾಯ್ತಲ್ವಾ? ಆದರೆ ಇಲ್ಲಿ ಪಂಚಪ್ರಾಣಗಳು ಅಂದರೆ ನಮ್ಮ ಶರೀರದಲ್ಲಿ ಜೀವಾತ್ಮ ಕೆಲಸ ಮಾಡೋದಕ್ಕಾಗಿ ಅವ್ರು ಕೆಲಸ ಮಾಡ್ತಾ ಇರೋದಕ್ಕೆ ಅನುಸಾರವಾಗಿ ಆ ಪಂಚಪ್ರಾಣಗಳನ್ನ ವಿಭಾಗ ಮಾಡ್ಕೊಂಡಿದ್ದಾರೆ. ಅವು ಯಾವ್ಯಾವಪ್ಪ ಅಂದರೆ ಪ್ರಾಣವಾಯು. ಮೊದಲನೇದು ಪ್ರಾಣವಾಯು. ಏನು ಇಷ್ಟೊತ್ತು ಹೇಳಿದ್ದಲ್ಲ, ನಿನ್ನೆ ಇವತ್ತು ಕೂಡಿಸಿ, ಆಕ್ಸಿಜನ್, ಅದೇ ಮೊದಲನೇದು ಪ್ರಾಣವಾಯು. ಎರಡನೇದು ಅಪಾನವಾಯು. ಎರಡನೇದು ಯಾವುದು? ಅಪಾನವಾಯು. ಮೂರನೇದು ವ್ಯಾನವಾಯು. ಪ್ರಾಣ, ಅಪಾನ, ವ್ಯಾನ. ನಾಲ್ಕನೇದು ಉದಾನ. ನಾಲ್ಕನೇದು ಯಾವುದು? ಉದಾನ. ಐದನೇದು ಸಮಾನ. ಚನ್ನಬಸವಣ್ಣವರು ಕರ್ಣಹಸಿಗೆಯಲ್ಲಿ ಈ ಎಲ್ಲ ಪ್ರಾಣಗಳನ್ನು ವಿಭಾಗ ಮಾಡಿ ಯಾವ್ಯಾವುದು ಹೇಗಿರುತ್ತೆ, ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಮೊದಲನೇದು ಪ್ರಾಣವಾಯು, ಎರಡನೇದು ಹೇಳಿ ಅಂದರೆ ಬಾಯಿ ಬಿಟ್ಟು ಹೇಳಿದ್ರೆ ನಿಮಗೂ ನೆನಪುಳಿತದೆ. ಮೂರನೇದು ವ್ಯಾನವಾಯು, ನಾಲ್ಕನೇದು ಉದಾನವಾಯು, ಐದನೇದು ಸಮಾನವಾಯು. ಪ್ರಾಣಾಪಾನ ವ್ಯಾನೋದಾನ ಸಮಾನ. ಇನ್ನು ನಾಗ, ಕೂರ್ಮ, ಕ್ರಕರ, ದೇವದತ್ತ, ಧನಂಜಯ ಅಂತ ಉಪಪ್ರಾಣಗಳಿದ್ದಾವೆ. ಅವೇನು ಬೇಡ ಬಿಡಿ, ಅದು ಹೇಳಕ್ಕೆ ಹೋದ್ರೆ ನಿಮ್ಮ ತಲೆ ಕೆಟ್ಟು ಈ ಸ್ವಾಮಿಗಳನ್ನು ಇನ್ನೊಂದು ಸಾರಿ ಕರ್ಸೋಕ್ಕೆ ಹೋಗಬೇಡ್ರಿ. ಏನು ಇವ್ರ ಥರ ಹೇಳಕ್ಕೆ ನಮಗೆ ಕ್ಲಾಸ್ ತೊಗೊಳಕ್ಕೆ ನಮಗೇನು ಮ್ಯಾಥಮೆಟಿಕ್ಸ್ ಕ್ಲಾಸ್ ಇಲ್ವ, ಟೀಚರ್ ಇಲ್ವಾ, ವಿಜ್ಞಾನ ಟೀಚರ್ ಇಲ್ವಾ, ಸ್ವಾಮಿಗಳಾಗಿ ಇದನ್ನು ಹೇಳೋದು ಇವರು ಅಂತೇಳಿ ಕಂಪ್ಲೇಂಟ್ ಮಾಡಿಬಿಡ್ತೀರ, ತಕರಾರು ಮಾಡ್ತೀರಲ್ವ? ಅದಕ್ಕೆ ಇನ್ನು ಈ 5 ಉಪಪ್ರಾಣಗಳೇನು ಬೇಡ, ಈ 5 ಪ್ರಾಣಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ಪ್ರಾಣವಾಯುವಿನ ಬಗ್ಗೆ ಗೊತ್ತಾಯ್ತು ನಿಮಗೆ. ಪ್ರಾಣವಾಯುವಿನ ಕೇಂದ್ರ ಚನ್ನಬಸವಣ್ಣವ್ರು ಹೇಳೋ ಪ್ರಕಾರ ಹೃದಯ. ಹೃದಯದಲ್ಲಿ ಪ್ರಾಣವಾಯುವಿನ ಕೇಂದ್ರ ಇರ್ತದೆ. ಅಲ್ಲಿಂದ ಹಿಡ್ಕೊಂಡು ಮೂಗಿನಿಂದ ಪ್ರವೇಶ ಆಗುತ್ತೆ.
ಮೂಗಿನಿಂದ ಪ್ರವೇಶ ಶ್ವಾಸ ಉಚ್ಛ್ವಾಸ ಅಥವಾ ಉಚ್ಛ್ವಾಸ ನಿಶ್ವಾಸ. ತಗೊಂಡ್ರೆ ಉಚ್ಛ್ವಾಸ, ಬಿಟ್ಟರೆ ನಿಶ್ವಾಸ. ಗೊತ್ತಿದೆಯಾ? ಇನ್ನು ವಿಜ್ಞಾನದ ಪ್ರಕಾರ ಉಸಿರಾಟವನ್ನು 2 ಭಾಗವಾಗಿ ವಿಭಾಗಿಸಿದ್ದಾರೆ. ಎಕ್ಸ್ಟರ್ನಲ್, ಇಂಟರ್ನಲ್. ಎಕ್ಸ್ಟರ್ನಲ್ ರೆಸ್ಪಿರೇಟರಿ, ಇಂಟರ್ನಲ್ ರೆಸ್ಪಿರೇಟರಿ. ಎಕ್ಸ್ಟರ್ನಲ್ ರೆಸ್ಪಿರೇಟರಿ ಅಂದರೆ ಉಸಿರಾಟ ಅಂದರೆ ಬಾಹ್ಯ ಉಸಿರಾಟ, ಅಂತರ ಉಸಿರಾಟ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಇದು ನಿಮಗೆ ಗೊತ್ತಿರಬೇಕು. ಇದು ಸರಿಯಾಗಿ ತಿಳ್ಕೊಂಡ್ರೆ ನಿಮ್ಗೆ ಅಸ್ತಮಾ ಕಾಯಿಲೆ ಬರಲಾರ್ದಂಗೆ ನೀವು ನೋಡ್ಕೋಬಹುದು. ಎಕ್ಸ್ಟರ್ನಲ್ ಅಂದರೆ ಶ್ವಾಸೋಚ್ಛ್ವಾಸ ಮಾಡ್ತಿರಲ್ಲ, ಅದೇ ಎಕ್ಸ್ಟರ್ನಲ್. ಮೂಗಿಂದ ತೊಗೊಳ್ತೀರಿ, ಆಕ್ಸಿಜನ್ ತೊಗೊಳ್ತೀರಿ, ಡೈಆಕ್ಸೈಡ್ ಬಿಡ್ತೀರಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀರಿ, ಇಂಗಾಲಾಮ್ಲ ಬಿಡ್ತೀರಿ. ಇದು ಎಕ್ಸ್ಟರ್ನಲ್, ಬಾಹ್ಯ ಉಸಿರಾಟ. ಅಂತರ ಉಸಿರಾಟ ಅಂದರೆ ಏನಪ್ಪ ಅಂದರೆ, ನೀವು ಶ್ವಾಸಕೋಶಕ್ಕೆ ತೆಗೆದುಕೊಂಡಂತಹ ಆಮ್ಲಜನಕವನ್ನು ರಕ್ತದ ಕಣಗಳು ಉಸಿರಾಟ ಮಾಡಿ ಅಶುದ್ಧ ರಕ್ತ ಕಣಗಳನ್ನು ಶುದ್ಧ ರಕ್ತ ಕಣಗಳನ್ನಾಗಿ ಪರಿವರ್ತನೆ ಮಾಡ್ತದೆ ಶ್ವಾಸಕೋಶ. ರಕ್ತ ಎಲ್ಲ ಕಡೆ ಅಡ್ಡಾಡಿ ಸಂಚರಿಸಿ ಶರೀರದಲ್ಲಿರ್ತಕ್ಕಂಥ ಕೊಳೆನೆಲ್ಲ ತೊಗೊಂಡು ಬಂದು ಒಂದು ದೊಡ್ಡ ಕರಳಲ್ಲಿ ಒಂದಷ್ಟು ಬಿಡ್ತದೆ. ಆಮೇಲೆ ಕಿಡ್ನಿ ಮೂಲಕ ಸೋಸಿ ಮೂತ್ರದ ಮೂಲಕ ಸ್ವಲ್ಪ ಆಚೆ ಹಾಕುತ್ತೆ. ಆಮೇಲೆ ಶ್ವಾಸಕೋಶಕ್ಕೊಂದಷ್ಟು ತೊಗೊಂಡು ಬರುತ್ತೆ. ಶ್ವಾಸಕೋಶದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತಂದು ನಿಲ್ಲಿಸಿರುತ್ತೆ. ಇದು ಅದನ್ನೆಲ್ಲ ಆಚೆ ಹಾಕಿ, ಅದೇ ಜಾಸ್ತಿ ಕೊಳೆ ಆದರೆ ಕಫ ಆಗಿ ಗಟ್ಟಿಯಾಗಿರುತ್ತೆ, ಕಫದ ರೂಪದಲ್ಲಿ ಸಂಗ್ರಹ ಆಗಿ. ಈ ದ್ರಾಕ್ಷಿ ಗೊಂಚಲಿರ್ತಾವಲ್ಲ, ದ್ರಾಕ್ಷಿ ಗೊಂಚಲು ಥರ ನಿಮ್ಮ ಶ್ವಾಸಕೋಶ ಇರುತ್ತೆ. ಹಿಂಗೆ ಉಲ್ಟಾ ಮಾಡಿದ್ರೆ ಅಂದರೆ ಮೇಲ್ಗಡೆ ಬಲೂನ್ ಥರ ಇರ್ತದೆ, ಕೆಳಗಡೆ ದ್ರಾಕ್ಷಿ ಗೊಂಚಲು ಥರ ಇರುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿ ಎಲ್ಲ ರಕ್ತದ ಕಣ ಬಂದು ಅಲ್ಲಿ ಆಕ್ಸಿಜನ್ ಮುಂಚೆ ಬಂದಿರುತ್ತಲ್ಲ, ಅದನ್ನು ತಗೊಂಡು ಮತ್ತು ಹೃದಯದ ಕಡೆ ಹೋಗುತ್ತೆ. ಅಭಿಧಮನಿಗಳು ಈಗ ನೆನಪಾಗ್ತಿದೆಯಲ್ವಾ? ಎಕ್ಸಾಮಲ್ಲಿ ಬರೆದಿದ್ರಿ, ಶುದ್ಧ ರಕ್ತನಾಳ, ಮಲಿನ ರಕ್ತನಾಳ. ಇದಕ್ಕೆ ಇಂಟರ್ನಲ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ತಾರೆ. ಇಂಟರ್ನಲ್ ಅಂದರೆ ಒಳಗಡೆ ನಡೀತಕ್ಕಂಥ ಕ್ರಿಯೆ ಇದೆ. ಇದು ಮಕ್ಳಿಗೆ ಸರಿಯಾಗಿ ತಿಳಿಸ್ಕೊಟ್ಟಿರ್ಬೇಕು ನೀವು. ಬರೀ ಹೋಮ್ವರ್ಕ್ ಮಾಡು ಅವನು ಕತ್ತು ಬಗ್ಸಿ ಅವು ಮುಂದೆ ದೊಡ್ಡ ರೋಗಿಗಳಾಗ್ಬಿಡ್ತಾವೆ. ಮಕ್ಕಳನ್ನ ಯಾವಾಗಲೂ ನೇರವಾಗಿ ಕೂರಿಸ್ಬೇಕು. ಈಗ ನಾನು 1 ಗಂಟೆ ಪ್ರವಚನ ಹೇಳೋವರೆಗೂ, ನೀವು ಪ್ರವಚನ ಕೇಳೋವರೆಗೂ ಹೆಂಗೆ ಕಡಿ ಕೂಡ ಅಂತೀರ ನೀವಲ್ಲ, ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಕರೆಕ್ಟಾಗಿ ಹೇಳೋದು ಕಡಿ ಕೂಡು ಹೇಳ್ಬೇಕು ನೀವು. ಹಂಗೆ ಇದಲ್ಲ, ನೇರವಾಗಿ ಕೂರಿಸ್ಬೇಕು ಅವರನ್ನು. ನೇರವಾಗಿ ಕೂತ್ರೆ ಶ್ವಾಸಕೋಶ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಮಕ್ಕಳಿಗೆ. ಶ್ವಾಸಕೋಶ ಚೆನ್ನಾಗಿ ಬೆಳವಣಿಗೆ ಆದರೆ ಅದು ಒಳ್ಳೆಯದಾಗ್ತದೆ. ನನಗೆ ಇವತ್ತು ಒಬ್ಬರು ಪ್ರಶ್ನೆ ಕೇಳಿದರು, ಅಪ್ಪವರೇ ಬೇಜಾರು ಮಾಡ್ಕೋಬೇಡ್ರಿ, ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವೆಲ್ರಿಗೂ ಚಿಕಿತ್ಸೆ ಕೊಡ್ತೀರಿ, ನಿಮಗೆ ಯಾಕಂದ್ರೆ ಇಷ್ಟೊಂದು ಕೆಮ್ಮು ಅಂದರು. ಗೊತ್ತಾಯ್ತಲ್ಲ, ಪಾಪ ಅವ್ರ ಕಾಳಜಿ ಒಳ್ಳೆಯದೇ. ನಮ್ಮ ಗುರುಗಳಿಗೆ ಕೆಮ್ಮು ಬರಬಾರ್ದು, ನಮ್ಮ ಗುರುಗಳ ಧ್ವನಿ ಕೆಡಬಾರ್ದು, ನಮ್ಮ ಗುರುಗಳದ್ದು ರಾಜ್ಕುಮಾರ್ ಧ್ವನಿ ಇದ್ದಂಗೆ ಇರಬೇಕು, ನಮ್ಮ ಗುರುಗಳದ್ದು ವಿಷ್ಣುವರ್ಧನ್ ಧ್ವನಿ ಇದ್ದಂಗೆ ಇರಬೇಕು ಅಂತ ಅವ್ರಿಗೂ ಆಸೆ ಇರ್ತದಲ್ಲ. ಆದರೆ ನಮ್ಮ ಧ್ವನಿ ಹಂಗಿರಲ್ಲ. ಏನು ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಮಾತಾಡೋದಾಗತ್ತೆ. ಬೆಳಿಗ್ಗೆ 7:30 ಮಾತಾಡೋಕ್ಕೆ ಶುರು ಮಾಡೋದಂದರೆ 11:30 12 ಗಂಟೆ ತನಕ ಮಾತಾಡೋದಾಗತ್ತೆ. ಆಮೇಲೆ ಇಲ್ಲಿ ಮಾತಾಡೋದು ಮಾತು ಜೊತೆಗೆ ನಮ್ಮ ತಾಯಿಗೆ ಅಸ್ತಮಾ ಇತ್ತು. ನಮ್ಮ ತಾಯಿಗೆ ತೀರ್ಕೊಂಡಿದ್ದೆ ಅಸ್ತಮಾ ರೋಗದಿಂದ. ಇನ್ನು ನನಗದು ಒಂಚೂರು ಕಾನ್ಸೋಲೇಷನ್ ಪ್ರೈಸ್ ಆಗಿ ಸಮಾಧಾನಕರ ಬಹುಮಾನವಾಗಿ ಬಂದಿರುತ್ತದೆ. ಬೇಡ ಅಂದ್ರೂ ಅದು ಬಂದೇ ಬರ್ತದೆ. ನಾನೇನಾದರೂ ಪ್ರಕೃತಿ ಚಿಕಿತ್ಸೆ ಕಲಿದೇ ಹೋಗಿದ್ದರೆ, ಬಸವ ತತ್ವಕ್ಕೆ ಪ್ರವೇಶ ಮಾಡದೆ ಹೋಗಿದ್ದರೆ, ನಾನು ಇಷ್ಟೊತ್ತಿಗೆ ದೊಡ್ಡ ಅಸ್ತಮಾ ಪೇಷಂಟೇ ಆಗಿರ್ತಿದ್ದೆ. ಗೊತ್ತಾಯ್ತಲ್ವಾ? ಈಗ ಇಷ್ಟಾದರೂ ಉಳ್ಕೊಂಡಿದೆಯಲ್ಲ, ಇಷ್ಟು ಕೆಲಸ ಮಾಡ್ತಿದ್ದೀನಲ್ಲ, ಅದಕ್ಕೆ ಸಂತೋಷ ಪಡ್ಬೇಕು ನೀವು. ಅವ್ರು ತುಂಬ ಕಾಳಜಿ ಮಾಡ್ತಾರೆ ಪಾಪ. ಅವ್ರು ಅಂದರು, ಇಲ್ಲ ನಿಮಗೆ ಬೇಜಾರು ಮಾಡ್ಕೋಬೇಡಿ ಅಂದರೆ, ಇಲ್ಲ ಬೇಜಾರೇನಿಲ್ಲ, ಅದರಲ್ಲಿ ಏನಿದೆ. ಯಾಕೆ ನಿಮಗೂ ಸತ್ಯಸಂಗತಿ ಗೊತ್ತಾಗಬೇಕಲ್ಲ. ನಿಮಗೂ ಯಾರಾದರೂ ಅನ್ನಿಸ್ಬೋದು, ಏನಪ್ಪ ಎಲ್ರಿಗೂ ಚಲೋ ಮಾಡ್ತೀವಿ ಅಂತ, ಇವ್ರ ಆರೋಗ್ಯ ಚಲೋ ಇಲ್ಲ. ಮತ್ತು ನೀವು ನನ್ನಂಗೆ ಬೆಳಗ್ಗೆ ಎದ್ದು 3:30 4 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ರಿ, ನಿಮಗೂ ಕಷ್ಟ ಆಗಂತ. ಗೊತ್ತಾಯ್ತಲ್ವ?
ಅದಕ್ಕೆ ನಾವು ಸಾಧನೆ ಮಾಡಬೇಕಾದ್ರೆ ಈ ಕೆಲವು ಕಷ್ಟಗಳನ್ನು ನಾವು ಸಹಿಸ್ಕೋಬೇಕಾಗ್ತದೆ. ಗೊತ್ತಾಯ್ತಲ್ವ? ಪರವಾಗಿಲ್ಲ, ನಾಳೆ ನಾಡೋದಕ್ಕೆ ಮತ್ತೆ ನನ್ನ ಧ್ವನಿ ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ಮಾಡ್ತೀನಿ, ಬಿಡಲ್ಲ ಅದನ್ನು. ಮತ್ತು ಯಾವ ಗುಳಿಗೆ ತೊಗೊಂಡಿಲ್ಲ, ಒಂದು ವಿಕ್ಸ್ ತರಿಸಿಲ್ಲ, ಯಾವುದು ಜಗ್ಗಿಲ್ಲ, ಇನ್ನೇಲಾರು ಇಲ್ಲ. ಕೇವಲ ನಮ್ಮ ಸುವರ್ಣಮ್ಮವ್ರು ಮಾಡಿಕೊಟ್ಟಿದ್ದ ಶುಂಠಿ ಬೆಲ್ಲ ಇದರದ್ದೇ ಸಿಪಿ ಖಾರ ಸಹಿಸ್ಕೊಂಡು, ಗೊತ್ತಾಯ್ತಲ್ವ, ಈ ಮಟ್ಟಕ್ಕೆ. ನೆನ್ನೆ ಬಹಳ ಕೆಟ್ಟಿತ್ತು, ಇವತ್ತು ಇನ್ನೊಂದು ಸ್ವಲ್ಪ ಸುಧಾರಣೆ ಆಗಿದೆ, ನಾಳೆ ಇನ್ನೊಂದು ಸ್ವಲ್ಪ ಸುಧಾರಣೆ ಆಗುತ್ತೆ. ಇವತ್ತು ವಾಕಿಂಗ್ ಹೋಗಲಿಲ್ಲ, ಅದಕ್ಕೆ ಒಬ್ಬರು ಆತ್ಮೀಯ ಡಾಕ್ಟ್ರ್ ಹಿಂಗೆ ಹೇಳಿದರು, ಆಯುರ್ವೇದಿಕ್ ಡಾಕ್ಟ್ರು ಅವರು, ಇಲ್ಲ ಸ್ವಲ್ಪ ವಾಕಿಂಗ್ ಬಿಡ್ರಿ, ನೀವು 2 ದಿವಸ ವಾಕಿಂಗ್ ಬಿಡ್ರಿ, ಏನಾಗಲ್ಲ. ಮತ್ತು ಜನರಿಗೆ ಪ್ರವಚನ ಹೇಳೋದು ಮುಖ್ಯ ಇರ್ತದೆ, ಕಲ್ಯಾಣದ ಜನರು ಆಮೇಲೆ ಸಿಗಂಗಿಲ್ಲ ನಿಮಗೆ, ನೀವು ವಾಕಿಂಗ್ ಆಮೇಲೆ ಮಾಡಬಹುದು ಅಂತೇಳಿ ಅವರು ಸ್ವಲ್ಪ ನನಗೆ ಕ್ಲಾಸ್ ತೊಗೊಂಡು. ಗೊತ್ತಾಗ ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು. ಹೀಗೆ ಈ ಕಫದ ಮಕ್ಕಳಿಗೆ ಇವತ್ತು ತುಂಬ ಜನ ಮಕ್ಕಳಿಗೆ ಕಫದ ಸಮಸ್ಯೆ. ಗೊತ್ತಾಯ್ತಾ? ಯಾಕೆ ಅಂದರೆ ಜೀವಂತ ಆಹಾರ ತಿಂತಾ ಇಲ್ಲ ಅವು. ಕುರ್ಕುರೆ, ನ್ಯೂಡಲ್ಸು, ಮ್ಯಾಗಿ, ಕೇಕು, ಪಪ್ಸು, ರಸ್ಕು. ನನಗೆ ಇಂಗ್ಲೀಷ್ ಸರಿ ಬರೋಲ್ಲ, ಹಂಗಾಗಿ ಯಾವುದು ರಸ್ಕೋ. ಆದರೆ ರಸ್ಕ್ ತಿಂದವ್ರ ಜೀವನ ಎಲ್ಲ ರಿಸ್ಕ್ ಗ್ಯಾರಂಟಿ. ಗೊತ್ತಾಯ್ತಲ್ಲ? ಅದಕ್ಕೆ ಇಂಥವನ್ನೆಲ್ಲ, ಇವೆಲ್ಲ ಸತ್ತ ಆಹಾರಗಳಿವೆ, ಡೆಡ್ ಫುಡ್. ಯಾಕಂದರೆ 120 ಡಿಗ್ರಿ ಸೆಂಟಿಗ್ರೇಡಲ್ಲಿ ಅದನ್ನು ಬೇಯಿಸಿರ್ತಾರೆ. ಆದ್ದರಿಂದ ಅವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಮಕ್ಕಳಿಗೆ ಅದನ್ನು ಕಡಿಮೆ ಕೊಡಿ. ಹಣ್ಣುಗಳನ್ನು, ತರಕಾರಿಗಳನ್ನು ಹೆಚ್ಚಿಗೆ ಕೊಡಿ, ತಿನ್ನೋ ರೂಢಿ ಮಾಡಿಸಿ. ಸಣ್ಣದರಿಂದ ತಿಂದರೆ ಅವು ಖಂಡಿತವಾಗಿಯೂ ಮುಂದೆ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ತವೆ. ಆದ್ದರಿಂದ ನೀವು ಅದನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡಿಸಿ. ಕಫ ಆಗಲಾರ್ದಂಗೆ ನೋಡಿಕೊಂಡ್ರೆ ಆಕ್ಸಿಜನ್ ಪ್ರಮಾಣ ಎಚ್ ಬಿ ಹೆಚ್ಚಾಗಬೇಕು ಅಂತಿರಲ್ಲ, ಹೆಮೋಗ್ಲೋಬಿನ್ ಹೆಚ್ಚಾಗಬೇಕು ಅಂದರೆ ಶ್ವಾಸಕೋಶ ಹೀರ್ಕೋಬೇಕು, ರಕ್ತವನ್ನು ಹೀರ್ಕೋಬೇಕು, ಅದು ಆಕ್ಸಿಜನನ್ನು ಹೀರ್ಕೋಬೇಕು ರಕ್ತ. ಗೊತ್ತಾಯ್ತಲ್ವಾ? ಇದು ಪ್ರಾಣವಾಯು.